ಬ್ರೇಕಿಂಗ್ ನ್ಯೂಸ್ ಬರ್ತಿದೆ ನೋಡೋಣ. ವಯಸ್ಸಾದ ಯಡಿಯೂರಪ್ಪನವರನ್ನ ಈ ಸರ್ಕಾರ ಕಾಡ್ತಿದ್ಯಂತೆ. ಇಂಥ ಸರ್ಕಾರ ಬೇಕಾ ಅಂತ ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿ ರಾಮುಲು ಅವರು ಮಾತನಾಡಿದ್ದಾರೆ. ವಯಸ್ಸಾದ ಯಡಿಯೂರಪ್ಪನವರನ್ನ ಸರ್ಕಾರ ಈ ರೀತಿ ಕಾಡ್ತಾ ಇದೆ, ಇಂಥ ಸರ್ಕಾರ ನಿಮ್ಗೆ ಬೇಕಾ ಅಂತ ಬಿಜೆಪಿ ಸಮಾವೇಶದಲ್ಲಿ ಶಾಸಕ ಶ್ರೀರಾಮುಲು ವಾಗ್ದಾಳಿ ನಡೆಸಿದ್ದಾರೆ. ಆ ಯಡಿಯೂರಪ್ಪರ 75 ವರ್ಷದಂತ ಯಜಮಾನರನ್ನ ಯಾವ ರೀತಿಯಲ್ಲಿ ಕಾಡ್ತಾ ಇದ್ದಾರೆ ನೀವೆಲ್ಲರೂ ಕೂಡ ನೋಡಿರಲ್ಲ. ಈ ರಾಜ್ಯದ ಮುಖ್ಯಮಂತ್ರಿಗಳು ಇದಕ್ಕಿಂತ ಮುಂಚೆ ಮುಖ್ಯಮಂತ್ರಿ ಆಗ್ಲಿದ ಮುಂಚೆ ಅವರೊಬ್ಬ ನಿರ್ದೇಶಕರಾಗಿದ್ರು. ಅವ್ರ ನಿರ್ದೇಶಕರಾಗಿ ಯಾರ ವಯಸ್ಸು ಯಾರು ಮಿಮಿಕ್ರಿಯನ್ನು ಮಾಡಬೇಕು, ಎಲ್ಲೆಲ್ಲಿ ಪ್ರೆಸ್ ಅಪ್ ಮಾಡಬೇಕು, ಎಲ್ಲೆಲ್ಲಿ ಎಡಿಟ್ ಮಾಡಬೇಕು, ಎಲ್ಲೆಲ್ಲಿ ಸ್ಕ್ರಿಪ್ಟ್ ಮಾಡಬೇಕು, ಯಾರ ವಾಯ್ಸ್ ಯಾರಿಗೆ ಜೋಡಿಸ್ಬೇಕಂತ ಬಹಳಷ್ಟು ನಿಪುಣರಾಗಿದ್ದಾರೆ ಅವರು. ಇದೇ ಕೆಲಸ ಬಿದ್ದಾರೆ ನೋಡ್ರಿ, ಇದೇ ಕೆಲಸ ಮಾಡ್ತಾ ಇದಾರೆ. ಇವತ್ತು ನಮ್ಮ ರಾಜ್ಯವನ್ನು ಹಾಳು ಮಾಡ್ತಾ ಇದಾರೆ, ನಮ್ಮ ರಾಜ್ಯವನ್ನು ಹಾಳು ಮಾಡ್ತಾ ಇದಾರ. ಅಲ್ಲಿ ಯಾರನ್ನೊಬ್ಬನಾಗ್ಲಿ ಯಾವೊಬ್ಬ ಜಿಲ್ಲಾ ಮಂತ್ರಿಗಳು ಯಾವುದೆಲ್ಲ ಜಿಲ್ಲೆಗೆ ಬಂದು ಬರಗಾಲ ಬಂದಿದೆ ಅಂತ ಯಾವನೊಬ್ಬರು ಕೇಳಿದಾರೇನ್ರಿ? ನಮ್ಗೆ ಯಾರನ್ನು ಬದುಕಿರ ಸತ್ತಿರ ಅಂತ ಕೇಳಿದಾರೇನ್ರಿ? ಈ ಸರ್ಕಾರ ಬೇಕಾ ನಮಗೆ? ಈ ಸರ್ಕಾರ ತೆಗೆದು ಹಾಕ್ಬೇಕಂದ್ರೆ ಪುನಃ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜನ ಆಗಬೇಕು. ಆದ ತಕ್ಷಣ ಈ ಸರ್ಕಾರ ಪತನ ಆಗುತ್ತೆ, ಸರ್ಕಾರ ಪತನ ಆಗುತ್ತೆ. ಏನು ಮಾತಾಡ್ತಾರೆ ನೋಡಿದ್ರಲ್ಲ ಇವತ್ತು ಏನು ಮಾತಾಡ್ತಾ ಇದ್ರೆ ರಾಜ್ಯದಲ್ಲಿ ಏನಾಗ್ತಾ ಇದೆ ನೋಡ್ತಾ ಇದ್ರಲ್ಲ. ಸಮ್ಮಿಶ್ರ ಸರ್ಕಾರ, ಆ ಸರ್ಕಾರ ಜನರ ಪಾಲಿಗೆ ಸತ್ತಿದೆ, ಜನರ ಪಾಲಿಗೆ ಸತ್ತಿದೆ. ಇವತ್ತು ಆ ಯಡಿಯೂರಪ್ಪರ 75 ವರ್ಷದಂತ ಯಜಮಾನರನ್ನ ಯಾವ ರೀತಿಯಲ್ಲಿ ಕಾಡ್ತಾ ಇದ್ದಾರೆ ನೀವೆಲ್ಲರೂ ಕೂಡ ನೋಡಿರಲ್ಲ. ಈ ರಾಜ್ಯದ ಮುಖ್ಯಮಂತ್ರಿಗಳು ಇದಕ್ಕಿಂತ ಮುಂಚೆ ಮುಖ್ಯಮಂತ್ರಿ ಆಗ್ಲಿದ ಮುಂಚೆ ಅವರೊಬ್ಬ ನಿರ್ದೇಶಕರಾಗಿದ್ರು. ಅವ್ರ ನಿರ್ದೇಶಕರಾಗಿ ಯಾರ ವಯಸ್ಸು ಯಾರು ಮಿಮಿಕ್ರಿಯನ್ನು ಮಾಡಬೇಕು, ಎಲ್ಲೆಲ್ಲಿ ಪ್ರೆಸ್ ಅಪ್ ಮಾಡಬೇಕು, ಎಲ್ಲೆಲ್ಲಿ ಎಡಿಟ್ ಮಾಡಬೇಕು, ಎಲ್ಲೆಲ್ಲಿ ಸ್ಕ್ರಿಪ್ಟ್ ಮಾಡಬೇಕು, ಯಾರ ವಾಯ್ಸ್ ಯಾರಿಗೆ ಜೋಡಿಸ್ಬೇಕಂತ ಬಹಳಷ್ಟು ನಿಪುಣರಾಗಿದ್ದಾರೆ ಅವರು. ಇದೇ ಕೆಲಸ ಬಿದ್ದಾರೆ ನೋಡ್ರಿ, ಇದೇ ಕೆಲಸ ಮಾಡ್ತಾ ಇದಾರೆ. ಇವತ್ತು ನಮ್ಮ ರಾಜ್ಯವನ್ನು ಹಾಳು ಮಾಡ್ತಾ ಇದಾರೆ, ನಮ್ಮ ರಾಜ್ಯವನ್ನು ಹಾಳು ಮಾಡ್ತಾ ಇದಾರ. ಅಲ್ಲಿ ಯಾರನ್ನೊಬ್ಬನಾಗ್ಲಿ ಯಾವೊಬ್ಬ ಜಿಲ್ಲಾ ಮಂತ್ರಿಗಳು ಯಾವುದೆಲ್ಲ ಜಿಲ್ಲೆಗೆ ಬಂದು ಬರಗಾಲ ಬಂದಿದೆ ಅಂತ ಯಾವನೊಬ್ಬರು ಕೇಳಿದಾರೇನ್ರಿ? ನಮ್ಗೆ ಯಾರನ್ನು ಬದುಕಿರ ಸತ್ತಿರ ಅಂತ ಕೇಳಿದಾರೇನ್ರಿ? ಈ ಸರ್ಕಾರ ಬೇಕಾ ನಮಗೆ? ಈ ಸರ್ಕಾರ ತೆಗೆದು ಹಾಕ್ಬೇಕಂದ್ರೆ ಪುನಃ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜನ ಆಗಬೇಕು. ಆದ ತಕ್ಷಣ ಈ ಸರ್ಕಾರ ಪತನ ಆಗುತ್ತೆ, ಸರ್ಕಾರ ಪತನ ಆಗುತ್ತೆ. ಏನು ಮಾತಾಡ್ತಾರೆ ನೋಡಿದ್ರಲ್ಲ ಇವತ್ತು ಏನು ಮಾತಾಡ್ತಾ ಇದ್ರೆ ರಾಜ್ಯದಲ್ಲಿ ಏನಾಗ್ತಾ ಇದೆ ನೋಡ್ತಾ ಇದ್ರಲ್ಲ. ಸಮ್ಮಿಶ್ರ ಸರ್ಕಾರ, ಆ ಸರ್ಕಾರ ಜನರ ಪಾಲಿಗೆ ಸತ್ತಿದೆ. ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಿದೆ ನೋಡೋಣ. ಆಪರೇಷನ್ ಕಮಲ ಕಂಪ್ಲೀಟ್ ಆಗಿ ಠುಸ್ ಆಗೋಯ್ತು. ಅವ್ರು ಕೊಟ್ಟಂತಹ ಎಲ್ಲಾ ಡೆಡ್ ಲೈನ್ಗಳು ಕೂಡ ಮುಗಿದೋಯ್ತು. ಇನ್ನೇನು ಕೂಡ ಇವ್ರ ಕೈಲಿ ಮಾಡಕ್ಕಾಗಲ್ಲ ಅಂತಾನೆ ಜನರು ಭಾವಿಸ್ತಾ ಇದ್ರು. ಆದ್ರೆ ಇದರ ಬೆನ್ನಲ್ಲೇ ಸಮಾವೇಶದಲ್ಲಿ ಅಂದ್ರೆ ಬಿಜೆಪಿ ಸಮಾವೇಶದಲ್ಲಿ ಶ್ರೀರಾಮುಲು ಮತ್ತೊಂದು ಕ್ಲೂ ಅನ್ನ ಕೊಟ್ಟಿದ್ದಾರೆ. ಆಪರೇಷನ್ ಕಮಲಕ್ಕೆ ಹೊಸ ಮುಹೂರ್ತವನ್ನ ಇಟ್ಟಿರುವಂಥದ್ದು. ಪ್ರಧಾನಿ ಮೋದಿ ಮತ್ತೊಮ್ಮೆ ಪ್ರಧಾನಿಯಾದ್ರೆ ಸಮ್ಮಿಶ್ರ ಸರ್ಕಾರ ಬೀಳುತ್ತಂತೆ. ಸಿಂಧನೂರಿನಲ್ಲಿ ಬಿಜೆಪಿ ಸಮಾವೇಶದಲ್ಲಿ ಶ್ರೀರಾಮುಲು ಈ ರೀತಿಯಾಗಿ ಹೇಳ್ಕೊಂಡಿದ್ದಾರೆ. ಮೋದಿ ಮತ್ತೆ ಪ್ರಧಾನಿಯಾದ್ರೆ ಸಮ್ಮಿಶ್ರ ಸರ್ಕಾರ ಬೀಳುತ್ತಂತೆ. ಈ ರೀತಿ ಹೇಳೋದ್ರ ಮೂಲಕ ಆಪರೇಷನ್ ಕಮಲ ಇನ್ನೂ ಕೂಡ ಅಲೈವ್ ಆಗಿರುತ್ತೆ, ಅಂದ್ರೆ ಲೋಕಸಭಾ ಎಲೆಕ್ಷನ್ ಮುಗಿದ್ರೂ ಕೂಡ ಅಲೈವ್ ಆಗಿರುತ್ತೆ ಅಂತ ಈ ಮೂಲಕ ಮತ್ತೊಂದು ಡೇಟ್ ಅನ್ನ ಫಿಕ್ಸ್ ಮಾಡದಂತೆ ಕಾಣ್ತಾ ಇದೆ ರಾಮುಲು ಅವರ ಹೇಳಿಕೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ಕೇಳೋಣ. ಆ ಯಡಿಯೂರಪ್ಪರ 75 ವರ್ಷದಂತ ಯಜಮಾನರನ್ನ ಯಾವ ರೀತಿಯಲ್ಲಿ ಕಾಡ್ತಾ ಇದ್ದಾರೆ ನೀವೆಲ್ಲರೂ ಕೂಡ ನೋಡಿರಲ್ಲ. ಈ ರಾಜ್ಯದ ಮುಖ್ಯಮಂತ್ರಿಗಳು ಇದಕ್ಕಿಂತ ಮುಂಚೆ ಮುಖ್ಯಮಂತ್ರಿ ಆಗ್ಲಿದ ಮುಂಚೆ ಅವರೊಬ್ಬ ನಿರ್ದೇಶಕರಾಗಿದ್ರು. ಅವ್ರ ನಿರ್ದೇಶಕರಾಗಿ ಯಾರ ವಯಸ್ಸು ಯಾರು ಮಿಮಿಕ್ರಿಯನ್ನು ಮಾಡಬೇಕು, ಎಲ್ಲೆಲ್ಲಿ ಪ್ರೆಸ್ ಅಪ್ ಮಾಡಬೇಕು, ಎಲ್ಲೆಲ್ಲಿ ಎಡಿಟ್ ಮಾಡಬೇಕು, ಎಲ್ಲೆಲ್ಲಿ ಸ್ಕ್ರಿಪ್ಟ್ ಮಾಡಬೇಕು, ಯಾರ ವಾಯ್ಸ್ ಯಾರಿಗೆ ಜೋಡಿಸ್ಬೇಕಂತ ಬಹಳಷ್ಟು ನಿಪುಣರಾಗಿದ್ದಾರೆ ಅವರು. ಇದೇ ಕೆಲಸ ಬಿದ್ದಾರೆ ನೋಡ್ರಿ, ಇದೇ ಕೆಲಸ ಮಾಡ್ತಾ ಇದಾರೆ. ಇವತ್ತು ನಮ್ಮ ರಾಜ್ಯವನ್ನು ಹಾಳು ಮಾಡ್ತಾ ಇದಾರೆ, ನಮ್ಮ ರಾಜ್ಯವನ್ನು ಹಾಳು ಮಾಡ್ತಾ ಇದಾರ. ಅಲ್ಲಿ ಯಾರನ್ನೊಬ್ಬನಾಗ್ಲಿ ಯಾವೊಬ್ಬ ಜಿಲ್ಲಾ ಮಂತ್ರಿಗಳು ಯಾವುದೆಲ್ಲ ಜಿಲ್ಲೆಗೆ ಬಂದು ಬರಗಾಲ ಬಂದಿದೆ ಅಂತ ಯಾವನೊಬ್ಬರು ಕೇಳಿದಾರೇನ್ರಿ? ನಮ್ಗೆ ಯಾರನ್ನು ಬದುಕಿರ ಸತ್ತಿರ ಅಂತ ಕೇಳಿದಾರೇನ್ರಿ? ಈ ಸರ್ಕಾರ ಬೇಕಾ ನಮಗೆ? ಈ ಸರ್ಕಾರ ತೆಗೆದು ಹಾಕ್ಬೇಕಂದ್ರೆ ಪುನಃ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜನ ಆಗಬೇಕು. ಆದ ತಕ್ಷಣ ಈ ಸರ್ಕಾರ ಪತನ ಆಗುತ್ತೆ, ಸರ್ಕಾರ ಪತನ ಆಗುತ್ತೆ. ಏನು ಮಾತಾಡ್ತಾರೆ ನೋಡಿದ್ರಲ್ಲ ಇವತ್ತು ಏನು ಮಾತಾಡ್ತಾ ಇದ್ರೆ ರಾಜ್ಯದಲ್ಲಿ ಏನಾಗ್ತಾ ಇದೆ ನೋಡ್ತಾ ಇದ್ರಲ್ಲ.
ಸಮ್ಮಿಶ್ರ ಸರ್ಕಾರ, ಆ ಸರ್ಕಾರ ಜನರ ಪಾಲಿಗೆ ಸತ್ತಿದೆ ರೀ, ಜನರ ಪಾಲಿಗೆ ಸತ್ತಿದೆ ಇವತ್ತು.